ಆಪರೇಷನ್ ಹಾಕೋಣ ಹಾಕ್ರಿ 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 ಅದು ಲೆಕ್ಕ ಓಕೆನಾ ಅಕ್ಕ ಇಲ್ಲಿ ಈ ಕಡೆ ನೋಡ ಸರಿ ಈ ಕಡೆ ರೈಟ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ದಮ್ದಮ್ಮದ ಅವರೇ ನಿಲ್ಲಿಸ್ತಾರ ಕೋಲಾರ ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134 ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ವಿವಿಧ ಸಂಘಟನೆಗಳ ಮುಖಾಂತರ ಎಲ್ಲ ಸೇರಿ ಜಿಲ್ಲಾಡಳಿತ ಮಟ್ಟದಲ್ಲಿ ಒಳ್ಳೆಯ ಆಚರಣೆ ಮಾಡಿದ್ದಾರೆ. ಭಾಳ ಖುಷಿ ಆಗ್ತದೆ ಇವತ್ತು. ಯಾಕಂದರೆ ನಾವು ಕೂಡ ಇಲ್ಲಿ ವರ್ಷ ಕೂಡ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಕರ್ನಾಟಕ ದಲಿತ ಸಂಘಟನೆ ಕಚೇರಿ ಮುಂದೆ ಎಲ್ಲರೂ ಕೂಡ ಹಂಗೆ ಭಾಗವಹಿಸಿ ಇವತ್ತು ಪಾನಕ ಪನ್ಯಾನವನ್ನು ಕೊಟ್ಟಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಂತಿ ನೆಲೆಸಬೇಕು. ಅಂಬೇಡ್ಕರ್ ಅವರು ನಮಗೆ ಯಾವತ್ತೂ ಪ್ರತಿದಿನ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಂಥ ಇವರಿಗೆ ಇವತ್ತು ಆದರ್ಶವಾಗಿದ್ದಾರೆ. ಆದ್ದರಿಂದ ಜಿಲ್ಲಾಡಳಿತಕ್ಕೂ ಮತ್ತು ಸಂಘಟನೆ ಮುಖಂಡರು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಏನು ಕೋಲಾರ ಜಿಲ್ಲೆ ದಲಿತ ಸಂಘಟನೆ ತವರವರು ಇವತ್ತು ಅದನ್ನು ನಿರೂಪಣೆ ಮಾಡಿದ್ದಾರೆ. ಇವತ್ತು ನಮ್ಮ ಮಾಜಿ ಸಂಸದರಾದಂಥ ಮುನ್ಸಾಮಣ್ಣವರು ಮುನ್ಸಾಮಣ್ಣರಲ್ಲಿ ಅದ್ದೂರಿ ಕಾಣಿಸ್ತಾ ಇರಲಿಲ್ಲ ಯಾಕಂದರೆ ಎಲ್ಲ ಪತ್ರಕರ್ತರಿಗೆ ಗೊತ್ತಿದೆ. ಏನಂದರೆ ಇವತ್ತು ಯಾವ MLA ಎಲ್ಲೋ MLC ಎಲ್ಲೋ ಗೊತ್ತೇ ಇಲ್ಲ ಯಾರಿಗೂ. ಮಾಜಿ MP ಅದು ಹಾಲಿ MP ಆಗ್ಬಿಟ್ಟವ್ರು ಅವರು. ನಮ್ಮ ಕಚೇರಿ ಮುಂದೆ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರು MP ಅವರು ಕೂಡ ಬಂದಿದ್ದರು. ಮತ್ತು ನಮ್ಮ ಮಾಜಿ MP ಆದಂಥ ಮುನ್ಸಾಮಣ್ಣವರು ಬಂದಿದ್ದರು. ಮತ್ತು ಸೂಲೂರು ಆಂಜನಪ್ಪನವರು ಮತ್ತು ಕುರುಬರಪೇಟೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮ ಬಂದು ಅದ್ದೂರಿಯಾಗಿ ಚಾಲನೆ ಕೊಟ್ಟು ಏನು ಸಿಹಿ ಪಾನಕ ಪನ್ಯಾರವನ್ನು ಹಂಚೋದಾಗಿ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಂತಿ ಕೊಟ್ಟಿದ್ದೀವಿ. ಅವರ ಹುಟ್ಟುಹಬ್ಬದಿಂದ ಶುಭಾಶಯ ಎಲ್ಲ ಕೋಲಾರ ಜಿಲ್ಲೆಯ ಜನತೆಗಲ್ಲ, ಇಡೀ ಭಾರತ ದೇಶದ ಜನತೆಗೂ ಕೂಡ ನಾವು ಶುಭಾಶಯ ತಿಳಿಸ್ತಾ ಇದ್ದೀವಿ. ಪಕ್ಷಾತೀತವಾಗಿ ಸರ್, ಎಲ್ಲ ಜಾತಿ ಜನಾಂಗದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೀತಾರೆ ಸರ್. ಭಾರತ ದೇಶ ಅಲ್ಲ ಸರ್, ಇಡೀ ಪ್ರಪಂಚ ಸರ್. ಅವರು ತೀರೋದ ಸಂದರ್ಭದಲ್ಲಿ 194 ದೇಶಗಳು ಬಾವುಟನಾರ್ಥ ಗೆಲ್ಲಿಸಿದ್ರು ಸರ್. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿರುಣಿ ಎಲ್ಲರೂ ಮನದಲ್ಲಿ ಕೂಡ ಬೆಳಗ್ಗೆ ಸಂಘಗಳು ಹುಟ್ಟೋದ್ರಲ್ಲಿ ಅವ್ರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ. ನಮ್ಮ ಜೊತೆಯಲ್ಲಿದ್ದಾರೆ. ಆದ್ದರಿಂದ ಈ ಹಬ್ಬ ಕೂಡ ಆಚರಣೆ ಮಾಡೋದನ್ನು ಸಾರ್ಥಕ ಆಯಿತು. ಕೋಲಾರ ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತೇನು ಕಾರ್ಯಕ್ರಮ ಆಯಿತು, ಅವ್ರಿಗೆಲ್ಲರಿಗೂ ಧನ್ಯವಾದ.